ಚೆನ್ನಾಗಿ ಹೇಳ್ತೀಯ, ನೀನೇ ಚೆನ್ನಾಗಿ ಹೇಳ್ತೀಯ. ಮಾತು ಕೇಳು, ನಮ್ಗೆ ಸೆಟ್ ಆಗಲ್ಲ. ಸೆಟ್ ಆಗಲ್ಲ. ನೀನ್ ಹೇಳ, ಆಮೇಲೆ ಹೇಳ್ತೇನೆ. ಸೆಟ್ ಆಗಲ್ಲ, ನಮ್ಮ ಮಾತು ಸೆಟ್ ಆಗಲ್ಲ. ಆಕ್ಚುಲಿ ನಮ್ ಧ್ರುವ ಸರ್ ಹೇಳ್ತಾರೆ ಅದು ವಿಷಯ ಏನು ಅಂತ. ಅವ್ರಿಗೆ ವಿಷಯನೇ ಗೊತ್ತಿಲ್ಲ ಅವ್ರಿಗೆ. ಓಕೆ, ಇವತ್ತಿನ ದೊಡ್ಡ ಅನೌನ್ಸ್ಮೆಂಟ್ ಏನಪ್ಪಾ ಅಂತಂದ್ರೆ, ಹೇಗೆ ಪ್ರೇಮ್ ಸರ್ ಅವರು ಒಬ್ಬ ಹೊಸ ಟೆಕ್ನಿಷಿಯನ್ ಅಂದ್ರೆ ನಮ್ಮ ರಾಹುಲ್ ಮಾಸ್ಟರ್ಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಇದರಲ್ಲಿ ಕೊರಿಯೋಗ್ರಾಫ್ ಮಾಡೋದಕ್ಕೆ, ಇದೇ ರೀತಿ ಈ ಸಾಂಗ್ ನ ಹುಕ್ ಮೂವ್ಮೆಂಟ್ ನ ಮಾಡುವಂತ ಅವಕಾಶ, ಹುಕ್ ಮೂವ್ಮೆಂಟ್ ಕ್ರಿಯೇಟ್ ಮಾಡುವಂತ ಅವಕಾಶ ನಿಮಗ್ ಕೊಡ್ತಿದ್ದಾರೆ. ಅಂದ್ರೆ ಪ್ರೆಸ್ ಅವ್ರಿಗಲ್ಲ ಪಾಪ, ಅವರೆಲ್ಲ ಇನ್ನು ನಾವ್ ಮಾಡ್ಬೇಕಾ ಹುಕ್ ಮೂವ್ಮೆಂಟ್ ಅಂತ ನೀವು ಅನ್ಕೊಂಡಿರ್ತೀರಾ. ಈ ಮೂಲಕ, ಮಾಧ್ಯಮದ ಮೂಲಕ ಕಾರ್ಯಕ್ರಮವನ್ನ, ಈ ಒಂದು ವೇದಿಕೆ ಕಾರ್ಯಕ್ರಮ ನೋಡ್ತಾ ಇರುವಂತಹ ಎಲ್ಲ ಆಡಿಯನ್ಸ್ಗೆ ಈ ಒಂದು ಸಂದೇಶ. ಸೊ ಈ ಸಾಂಗ್ ಇವತ್ತು ಲಿರಿಕಲ್ ವಿಡಿಯೋ ನಾವೇನ್ ಲಾಂಚ್ ಮಾಡಿದೀವಿ, ಸೆಟ್ ಆಗಲ್ಲ ಹೋಗಿ ನಂಗು ನಿಂಗು, ಈ ಹಾಡನ್ನ ನಿಮ್ಮ ಕ್ರಿಯೇಟಿವಿಟಿ, ನಿಮ್ಮ ಟ್ಯಾಲೆಂಟ್ ಅನ್ನ ಯೂಸ್ ಮಾಡಿ ನೀವು ಯಾವ ಹುಕ್ ಸ್ಟೆಪ್ ಮಾಡ್ತೀರಾ ಆ ಹುಕ್ ಸ್ಟೆಪ್ ನ ರೆಕಾರ್ಡ್ ಮಾಡ್ಬಿಟ್ಟು ನೀವು ಪ್ರೇಮ್ ಸರ್, ಧ್ರುವ ಸರ್ಜಾ ಅವರು, KVN ಇವರೆಲ್ಲರಿಗೂ ಟ್ಯಾಗ್ ಮಾಡ್ಬಿಟ್ಟು ನಿಮ್ಮ ಸೋಷಿಯಲ್ ಮೀಡಿಯಾ ಪೇಜ್ ಅಲ್ಲಿ ಹಾಕಿದಲ್ಲಿ ಅಷ್ಟು ವಿಡಿಯೋಗಳನ್ನ ತಂಡದವರು ನೋಡ್ತಾರೆ, ವಿಶೇಷವಾಗಿ ನಮ್ಮ ನಿರ್ದೇಶಕರು ನೋಡ್ತಾರೆ. ಯಾವ್ದು ಬೆಸ್ಟ್ ಹುಕ್ ಮೂವ್ಮೆಂಟ್ ಅಂತ ನಮ್ಮ ತಂಡದವ್ರಿಗೆ ಅನ್ಸುತ್ತೋ ಆ ಹುಕ್ ಮೂವ್ಮೆಂಟ್ ಅನ್ನ ಆಯ್ಕೆ ಮಾಡ್ತಾರೆ. ಆ ಹುಕ್ ಮೂವ್ಮೆಂಟ್ ಮಾಡಿದವ್ರನ್ನ ಕರೆಸಿ ಆನರ್ ಮಾಡಿ ಆ ಹುಕ್ ಮೂವ್ಮೆಂಟ್ ನ ಒರಿಜಿನಲ್ ಹಾಡಿನಲ್ಲಿ ಬಳಸಲಾಗುತ್ತೆ. ಸೊ ನೀವು ಕ್ರಿಯೇಟ್ ಮಾಡುವಂತ ಹುಕ್ ಮೂವ್ಮೆಂಟೇ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಹಾಗೂ ರೇಷ್ಮಾ ನಾಣಯ್ಯ ಅವರು ಅದನ್ನ ಮಾಡ್ತಾರೆ. ಸೊ ಗೆಟ್ ಸೆಟ್ ಗೋ, ಹಾಡ್ ನೋಡಿ, ಕೇಳಿ, ಎಂಜಾಯ್ ಮಾಡ್ಕೊಂಡು ನಿಮ್ಮ ತಲೆ ಉಪಯೋಗಿಸಿ ಆ ಹುಕ್ ಮೂವ್ಮೆಂಟ್ ನ ಕ್ರಿಯೇಟ್ ಮಾಡಿ. ಬಟ್ ಪ್ರೇಮ್ ಸರ್, ಇದು ಪಕ್ಕಾ ಪ್ರಾಮಿಸ್ ತಾನೆ? ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.